ಎಲ್ಲ ನನ್ನ ಆತ್ಮಸ್ವರೂಪಿಗಳಿಗೆ ನಮನಗಳು. ಸರ್ವಜ್ಞನ ಒಂದು ವಚನ, ಆತನ ವಚನಗಳು 4 ಸಾಲುಗಳಾಗಿದ್ದರೂ ಅದರಲ್ಲಿ ಇರ್ತಕ್ಕಂಥ ಅರ್ಥ ಅಮೋಘವಾದದ್ದು. ಅಂದರೆ ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ, ಹೀನ ಮಾನವರ ಬಿರುನುಡಿಗೆ ತತ್ವಜ್ಞಾನಿ ಅಂಜುವನೆ ಎಂದರು. ಆನೆ ಬಲಾಢ್ಯವಾಗಿರುತ್ತದೆ, ಅದರ ಶರೀರವೂ ಕೂಡ ಅಮೋಘವಾಗಿ ಎಲ್ಲರಿಗೂ ಕಂಡುಬರುವುದು. ಅದರಷ್ಟೇ ಅದರ ಶಕ್ತಿಯು ಅಮೋಘವಾಗಿರುತ್ತದೆ. ಅದು ಎಂದಾದರೂ ನೀರಿನಲ್ಲಿ ಆಟವಾಡುವಾಗ ಮೀನುಗಳಿಗೆ ನೋಡಿ ಅಂಜುವುದೇ? ಇಲ್ಲ, ಅಂಜುವುದಿಲ್ಲ. ಏಕೆಂದರೆ ಅದರ ಶಕ್ತಿ ಅದಕ್ಕೆ ಅರಿವಾಗಿರುತ್ತದೆ. ಸಣ್ಣ ಜಂತು ಹುಳಗಳು ಅದಕ್ಕೆ ಏನು ಮಾಡುವವು? ಏನನ್ನೂ ಮಾಡಲು ಅಸಾಧ್ಯ. ಹೀಗೆ ತತ್ವಜ್ಞಾನಿಯೂ ಕೂಡ ತನ್ನನ್ನು ತಾನು ಅರಿತು ತನ್ನ ಹಾದಿಯಲ್ಲಿಯೇ ಆತ ಆ ಪರತತ್ವದಲ್ಲಿ ನಡೆದಿರುತ್ತಾನೆ. ಆದರೆ ಕಂಡವರಿಗೆ, ಆತನನ್ನು ಮಾತನಾಡಿಸಿದವರಿಗೆ ಆತನ ನುಡಿ, ಆತನ ನಡೆ ಅವು ಬೇರೆಯಾಗಿಯೇ ಕಂಡು ಬರುವವು. ಹೀಗೆ ಕಂಡು ಬಂದ ಮೇಲೆ ಆತನ ಸಂಪರ್ಕದಲ್ಲಿರುವವರು ಆತನಿಗೆ ನೋಡಿ ಕೆಲವರು ನಗುವುದೂ ಉಂಟು, ಕೆಲವರು ಹುಚ್ಚ ಎಂತೆಂದು ಮಾತನಾಡಿಸುವುದು ಉಂಟು. ಆದರೆ ಆತ ಈ ಜಗತ್ತಿನ ಆಗು ಹೋಗುಗಳ ಮೇಲೆ ಒಡೆಯನೂ ಆಗಿರುತ್ತಾನೆ. ಹೀಗೆ ಎಲ್ಲವನ್ನೂ ತಿಳಿದು ಆತ ಜ್ಞಾನಿಯೇ ಆಗಿರುತ್ತಾನೆ. ಯಾವ ರೀತಿ ಸರ್ವಜ್ಞ ಮೇರು ಪರ್ವತಕ್ಕೆ ಏರಿದನೋ ತನ್ನ ವಚನಗಳಲ್ಲಿ, ಹಾಗೆ ತತ್ವಜ್ಞಾನಿಯೂ ಕೂಡ ಆತ ಆ ಪರತತ್ವವನ್ನು ಅರಿತು ಎತ್ತರದಲ್ಲಿ ಆತ ಸಾಗಿರುತ್ತಾನೆ. ಅದನ್ನು ಕಂಡವರಿಗೆ ಆತನ ಒಂದೊಂದು ಮಾತುಗಳು ಇವರಿಗೆ ಇಷ್ಟವಾಗುವುದಿಲ್ಲ. ಹೀಗೆ ಆನೆ ಎಂದಾದರೂ ಮೀನ ಕಂಡಂಜುವುದೇ? ಇಲ್ಲ. ಈ ಜಗತ್ತನ್ನು ಹೇಯವಾಗಿ ಆತ ನೋಡಿರುತ್ತಾನೆ. ಜಗದಲ್ಲಿರುವ ನಾವೆಲ್ಲರೂ ಅಜ್ಞಾನಿಗಳೇ. ಏಕೆಂದರೆ ನಾವು ಕೇವಲ ವಿಷಯ ಲಂಪಟಕ್ಕೆ ಬಿದ್ದು ನಮ್ಮನ್ನು ನಾವು ಕಳೆದುಕೊಂಡಿರುವರೇ ಆಗಿರುತ್ತೇವೆ. ಆದರೆ ಆತ ಈ ಜಗವನ್ನು ಮಿಥ್ಯವೆಂದು ತಿಳಿದು ತನ್ನದೇ ಆದ ಹಾದಿಯನ್ನು ಕಂಡು ಹಿಡಿದಿರುತ್ತಾನೆ. ಬೇರೆಯವರ ಮೇಲೆ ಆತ ಎಂದಿಗೂ ಲಕ್ಷ್ಯವನ್ನು ಕೊಡುವುದಿಲ್ಲ. ಧನ್ಯವಾದಗಳು.